ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತದ ಹಲವು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಜಮ್ಮು ಕಾಶ್ಮೀರದಲ್ಲಿ 2 ಪಾಕ್ ಉಡಿ ಸಾಗಿವೆ. ಜಮ್ಮು ಕಾಶ್ಮೀರದಲ್ಲಿ ದೆಹಲಿ, ಜಮ್ಮು ಕಾಶ್ಮೀರ, ಗುಜರಾತ್, ಹರಿಯಾಣ ಸೇರಿದಂತೆ ಬೇರೆ ಬೇರೆ ಭಾಗಗಳನ್ನು ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿತ್ತು. ಅದರಲ್ಲಿ ಪ್ರಮುಖವಾದಂಥ ಟಾರ್ಗೆಟ್ ಅಂದರೆ ಪಂಜಾಬ್ನ ಅಮೃತಸರದ ತನಕ. ನಿಮಗೆ ಗೊತ್ತಿದೆ, ಹಿಂದೆ ಇದೇ ಅಮೃತಸರದಲ್ಲಿ ಗದ್ದಲಾಗಲಾಟೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಸೇನೆಯವರು ನುಗ್ಗಿ ಇಡೀ ಪಂಜಾಬ್ನ ಸ್ವತಂತ್ರ ಅಂತ ಘೋಷಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿದಂಥ ಪಾಕಿಸ್ತಾನ. ಇವತ್ತು ಪಾಕಿಸ್ತಾನದ ಸ್ಥಿತಿ ಏನು, ಪಂಜಾಬ್ನ ಸ್ಥಿತಿ ಏನು, ಪಾಕಿಸ್ತಾನದ ಒಳಗಡೆ ಇರುವಂಥ ಪಂಜಾಬ್ನ ಸ್ಥಿತಿ ಏನು, ಇದು ಸಂಗತಿ. ಪಾಕಿಸ್ತಾನ ಬೇರೆ ಬೇರೆ ಭಾಗಗಳನ್ನು ಕಳೆದುಕೊಳ್ಳುವಂಥ ಸ್ಥಿತಿ ತಲುಪಿದೆ. ಒಳಗಿಂದೊಳಗೆ ತೀವ್ರವಾದಂಥ ಅಸಮಾಧಾನ ಇದೆ. ಅಮೃತಸರ, ಹರಿಯಾಣ ಮತ್ತು ಸಿರ್ಸಾ, ಹರಿಯಾಣದ ಭಾಗದಲ್ಲಿ ಬರುವಂಥ ಸಿರ್ಸಾ, ಅಲ್ಲಿ ಯಾವ ರೀತಿ ಅವಶೇಷಗಳು ಬಿದ್ದಿವೆ ನಾವು ತೋರಿಸ್ತಾ ಇದ್ದೀವಿ. ಮಿಸೈಲ್ನ ಅವಶೇಷಗಳು ಬಿದ್ದಿವೆ. ಅಮೃತಸರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಡ್ರೋನ್ನ ಅವಶೇಷಗಳನ್ನು ನಾವು ಕಾಣ್ತಾ ಇದ್ದೀವಿ. ಪಾಕಿಸ್ತಾನದ ಡ್ರೋನ್ ಅಲ್ಲಿ ಹೊಡೆದುರುಳಿಸಿರುವಂಥ ರೀತಿ ಸಿರ್ಸಾ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಂಜಾಬ್ ಸೇರಿದಂತೆ ಹಲವೆಡೆ ಇದೇ ರೀತಿಯ ಸ್ಥಿತಿ. ಮನೆ ಮೇಲೆ ಡ್ರೋನ್ ದಾಳಿಯಾಗಿದೆ, ಪಂಜಾಬ್ ಮೇಲೆ ನಾವು ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನೋಡಿ ಆ ಬೆಂಕಿನ ನಂದಿಸಲಿಕ್ಕೆ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಪಂಜಾಬನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪಾಕಿಸ್ತಾನ ಮಾಡಿರುವಂಥ ದಾಳಿ ಇದು. ಮಾತೆತ್ತಿದರೆ ಸಿಖ್ಖರ ಜೊತೆಗೆ ಸೇರಿ ಭಾರತವನ್ನು ದುರ್ಬಲಗೊಳಿಸಬೇಕು ಅಂತ ಪ್ರಯತ್ನ ಪಡುವಂಥ ಪಾಕಿಸ್ತಾನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಿಖ್ಖರನ್ನೇ ಟಾರ್ಗೆಟ್ ಮಾಡಿ ಹೊಡಿತಿರುವಂಥ ಪಾಕಿಸ್ತಾನ ಮತ್ತೊಂದು ಕಡೆಗೆ. ಇದು ಪಾಕಿಸ್ತಾನದ ದ್ವಂದ್ವ ನಿಲುವು, ಇದು ಪಾಕಿಸ್ತಾನದ ಕುಟಿಲ ನೀತಿ. ಜಮ್ಮು ಕಾಶ್ಮೀರದಲ್ಲಿ ಶೆಲ್ ಅಟ್ಯಾಕ್ ಆಗಿದೆ. ನಾವು ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಗ ತೋರಿಸ್ತಿರುವಂಥದ್ದು ಜಮ್ಮು ಕಾಶ್ಮೀರದ ದೃಶ್ಯಾವಳಿಗಳು. ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕಡೆಗೆ ಪಂಜಾಬ್ನಲ್ಲಿ ಆದಂಥ ಡ್ರೋನ್ ದಾಳಿ, ಅಲ್ಲಿ ಹೊತ್ತಿರುವಂಥ ಬೆಂಕಿ, ಈ ಕಡೆಗೆ ಜಮ್ಮು ಕಾಶ್ಮೀರದಲ್ಲಿ ಹೊತ್ತುಕೊಂಡಿರುವಂಥ ಬೆಂಕಿ. ಬೇಕಿತ್ತು ಜಮ್ಮು ಕಾಶ್ಮೀರದ ಜನರಿಗೆ, ಇದು ಬೇಕಿತ್ತು. ಯಾಕಂದರೆ ಒಳಗಿಂದೊಳಗೆ ಅವರ ಬೆಂಬಲ ಇಲ್ದನೇ ನೀಚರು ಇಷ್ಟೊಂದು ಒಳಗಡೆ ಬರ್ಲಿಕ್ಕೆ ಸಾಧ್ಯನಾ? ಬರೋಕ್ಕೆ ಸಾಧ್ಯನಾ? ಹೋಗ್ಲಿ, ಒಳಗಡೆ ಬಂದು ಅಷ್ಟು ಸುಲಭವಾಗಿ ಶಸ್ತ್ರಾಸ್ತ್ರಗಳನ್ನು ತೆಗಿಯಕ್ಕೆ ಸಾಧ್ಯನಾ? ಸ್ಥಳೀಯರ ಬೆಂಬಲ ಇಲ್ದನೇ ಅನುಭವಿಸಬೇಕು. ನೋಡಿ, ತಾವು ಮಾತ್ರ ಅನುಭವಿಸುವಂಥದ್ದಲ್ಲ, ಇಡೀ ದೇಶ ಅನುಭವಿಸಬೇಕಲ್ಲ ಕರ್ಮಕ್ಕೆ. ಇದು ನನಗನ್ಸುತ್ತೆ ಇದು ಬೇರೆ ರೀತಿಯ ತಿರುವನ್ನು ಪಡೆಯುತ್ತೆ, ಇದು ಬೇರೆ ರೀತಿಯ ರೂಪವನ್ನು ಪಡೆಯುತ್ತೆ. ಮುಂದೆ ಪಾಕಿಸ್ತಾನದ ಅವಸಾನ ನಿಶ್ಚಿತ ಅಂತ ನನಗನ್ಸುತ್ತೆ. ಅದರ ನಕ್ಷೆಯೇ ಬದಲಾದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಪಾಕಿಸ್ತಾನದಲ್ಲಿ ಈಗಾಗಲೇ ಪ್ರತ್ಯೇಕತೆಯ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಬಲೂಚ್ ಪ್ರಾಂತ್ಯ ಸ್ವತಂತ್ರ ಘೋಷಣೆ ಮಾಡ್ತೀವಿ, ಮೊದಲ ರಾಯಭಾರ ಕಚೇರಿಯನ್ನ ಭಾರತದಲ್ಲೇ ತೆರಿತೀವಿ ಅಂತ ಘೋಷಣೆ ಮಾಡಿರೋದು. ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದ ಪೋಸ್ಟ್ಗಳಿದೆ ಸಂಪೂರ್ಣವಾಗಿ ಧ್ವಂಸವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಪ್ರಮುಖವಾಗಿ ಭಾರತದ ಅಖ್ನೂರ್ ಭಾಗ ಇದೆ. ಅಖ್ನೂರ್ ಭಾಗದ ಆಪೋಸಿಟ್ ಅಲ್ಲಿ, ಅಂದ್ರೆ ನಮ್ಮ ಗಡಿ ಪ್ರದೇಶ ಅಖ್ನೂರ್ ಭಾಗದಿಂದ ನಾವು ಫೈರ್ ಮಾಡಿದ್ವಿ, ಅದರಿಂದ ಶೆಲ್ಲಿಂಗ್ಗಳಾಗಿದೆ. ಅಲ್ಲಿನ ಪೋಸ್ಟ್ ಅಂದ್ರೆ ಸಿಯಾಲ್ಕೋಟ್ ಅಲ್ಲಿ ಪಾಕಿಸ್ತಾನದ ಹಲವಾರು ಪಾಕಿಸ್ತಾನಿ ರೇಂಜರ್ಸ್ ಇದ್ರು, ಜೊತೆಗೆ ಟೆರರಿಸ್ಟ್ ಲಾಂಚ್ ಪ್ಯಾಡ್ ಕೂಡ ಇತ್ತು. ಹೀಗಾಗಿ ಈ ಲಾಂಚ್ ಪ್ಯಾಡ್ಗಳು ಕೂಡ ಸಮಸ್ಯೆ ಆಗಿತ್ತು. ಇನ್ಫ್ಯಾಕ್ಟ್ ಎಲ್ಲೆಲ್ಲಿ ದಾಳಿಗಳಾಗಿದೆ ಅದರ ವಿವರಗಳನ್ನು ಪ್ರಮೋದ್ ಇದೀಗ ತಾನೇ ಕೊಡ್ತಾ ಇದ್ರು. ಸ್ಥಿತಿಗತಿಗಳು ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಥಿತಿಗತಿಗಳೇನು ಅಂತ ಬನ್ನಿ, ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ. ಕ್ಯಾಪ್ಟನ್ ನವೀನ್ ನಾಗಪ್ಪ, ನಾವು ಸಾಕಷ್ಟು ಸಂಗತಿಗಳನ್ನ ಮಾತಾಡ್ತಾ ಇದ್ವಿ. ನೋಡಿ, ಅದನ್ನ ಹೇಳ್ತಾನೆ ಪಾಕಿಸ್ತಾನಕ್ಕೆ ಆಗಿರುವಂಥ ಹಾನಿ, ಜೊತೆಗೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಮಾಡಿರುವಂಥ ಈ ಡ್ರೋನ್ ದಾಳಿ, ಜೊತೆಗೆ ಏನು ಅಂತಂದ್ರೆ ಎಲ್ಲಿ ಸಿರ್ಸಾದಲ್ಲಿ ಬಿದ್ದಂಥ ಮಿಸೈಲ್ನ ಅವಶೇಷಗಳು, ಅದೆಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ನವೀನ್ ನಾಗಪ್ಪನವರೇ, ಏನಂತೀರಿ ಸರ್? ಸರ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಅದು ಸಿರ್ಸಾ ಮೇಲಿನ ಅಟ್ಯಾಕ್ ಆಗ್ತಿತ್ತಲ್ಲ, ಅದು ಬೆಂಕಿ ಹತ್ಕೊಂಡು ಉರ್ದಿದ್ದು, ಅದು ಆಕ್ಚುಲಿ ಲ್ಯಾಂಡ್ ಆಗಿದ್ದು ಮಿಸೈಲ್ ಅದು ಫಿರೋಜ್ಪುರ್ದು. ಸಿರ್ಸಾದಲ್ಲಿ ಏನಾಗಿದೆಯಲ್ಲ, ಸಿರ್ಸಾದಲ್ಲಿ ಮಿಸೈಲ್ ನ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡಿದಲ್ಲ, ಆ ದೊಡ್ಡ ಮಿಸೈಲ್ ನ ಕ್ರೂಸ್ ಮಿಸೈಲ್ ಅಂತ ಹೇಳ್ತೀವಿ. ಕ್ರೂಸ್ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಗೆ ಡಿಫರೆನ್ಸ್ ಇರುತ್ತೆ. ಇದು ಕ್ರೂಸ್ ಮಿಸೈಲ್ ಫೈರ್ ಮಾಡಿದರೆ, ಕ್ರೂಸ್ ಮಿಸೈಲ್ ಒಂದ್ ಸ್ವಲ್ಪ ಡಿಟೆಕ್ಟ್ ಮಾಡಕ್ಕೆ ರೆಡಾರ್ ಸಿಗ್ನಲ್ ಅಲ್ಲಿ ಬಹಳ ಕಡಿಮೆ ಸಿಗ್ನಲ್ ಬಿಡುತ್ತೆ. ಯಾಕಂದ್ರೆ ಅದು ತುಂಬಾ ಮೇಲೆ ಹಾರಲ್ಲ, ಕೆಳಗಡೆ ಹಾರೋದ್ರಿಂದ ಅದನ್ನ ಡಿಟೆಕ್ಟ್ ಮಾಡೋದು ಕಡಿಮೆ ಆಗುತ್ತೆ, ಕಷ್ಟ ಆಗುತ್ತೆ. ಆದ್ರೂ ಕೂಡ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಅದನ್ನ ಹೊಡೆದು ಉಳಿಸಿದ್ದಾರೆ. ಇಲ್ಲ ಅಂತಂದ್ರೆ ಸಿರ್ಸಾ ಮೇಲೆ ಏನಾದ್ರು ಬಿದ್ದಿದ್ರೆ ಎಷ್ಟು ಜೀವಮಾನ ಹಾನಿ ಆಗಬಹುದಾಗಿತ್ತನ್ನ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಸೊ ದಟ್ ವಾಸ್ ಒನ್ ಆಫ್ ದ ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಟ್ರಿಗರ್ ಪಾಯಿಂಟ್ಸ್ ಯಾಕೆ ಅಂತಂದ್ರೆ, ಇಲ್ಲಿವರೆಗೂ ಅವರು ಸಣ್ಣ ಪುಟ್ಟ ಡ್ರೋನ್ಸ್ ಅನ್ನ ಹಾರ್ದಿದ್ರು. ಡ್ರೋನ್ಸ್ ಅದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬೈ ಚಾನ್ಸ್ ಅದನ್ನ ಭೇದ ಮಾಡಿ ಒಳಗ್ ಬಂದಿದ್ರು ಕೂಡ ಅಷ್ಟು
ಜೀವದ ನಷ್ಟ ಆಗ್ತಿರ್ಲಿಲ್ಲ. ಬಟ್ ಈ ಒಂದು ಕ್ರೂಸ್ ಮಿಸೈಲ್ ಇಂದ ಬಹಳಷ್ಟು ನಷ್ಟ ಆಗೋ ಸಂಭಾವನೆ ಇತ್ತು. ಹಾಗಾಗಿ ದಟ್ ವಾಸ್ ದ ಟ್ರಿಗರ್ ಪಾಯಿಂಟ್ ಅಂತ ಕೇಳ್ಪಟ್ಟಿದೀವಿ. ಟ್ರಿಗರ್ ಪಾಯಿಂಟ್ ಅಂದ ತಕ್ಷಣ ಅದನ್ನ ಅವ್ರೇನ್ ಅದನ್ನ ಹಾರಿಸಿದ್ರಲ್ಲ, ದಟ್ ವಾಸ್ ಕ್ರಾಸಿಂಗ್ ಅ ರೆಡ್ ಲೈನ್ ಅಂತ ಒಂದು ರೆಡ್ ಲೈನ್ ಅನ್ನ ಹಾಕೊಂಡಿದ್ವಿ. ಆ ರೆಡ್ ಲೈನ್ ಕ್ರಾಸಿಂಗ್ ಮಾಡಿದ ತಕ್ಷಣ ದೇರ್ ಏರ್ ಬೇಸಸ್ ವೇರ್ ಟಾರ್ಗೆಟೆಡ್. ಅವ್ರ ಏರ್ ಬೇಸಸ್ ಅನ್ನ ಟಾರ್ಗೆಟ್ ಮಾಡಿ ಹೆಂಗ್ ಹೊಡೆದಿದ್ವಿ ಅಂತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ. 4 ಏರ್ ಬೇಸಸ್ ಅನ್ನ ಹೊಡೆದಿದ್ವಿ. ಅದ್ರಲ್ಲಿ ಮುರೀದ್ ಏರ್ ಬೇಸ್ ಅಂತ ಏನಿದೆ ಚಕ್ವಾಲ್ದಲ್ಲಿ, ಇಂಟೆನ್ಷನ್ ನೋಡಿ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ, ಮುರೀದ್ ಏರ್ ಬೇಸ್ ಇರ್ತಲ್ಲ ಅಲ್ಲಿಂದ ಅವರ ಡ್ರೋನ್ಸ್ ಏನಿದ್ವಲ್ಲ ಅವು ಟೇಕ್ ಆಫ್ ಆಗ್ತಿದ್ವು. ಸೊ ಹಾಗಾಗಿ ಆ ಏರ್ ಬೇಸ್ ಇಂದ ಡ್ರೋನ್ ಅನ್ನ ಟೇಕ್ ಆಫ್ ಮಾಡಕ್ಕೆ ಒಂದು ಅವಕಾಶ ಅವರಿಗೆ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣದಿಂದ ಆ ಒಂದು ಏರ್ ಬೇಸ್ ಅನ್ನ ಅಟ್ಯಾಕ್ ಮಾಡಿದ್ವಿ. ಅದರ ಜೊತೆಗೆ ಒಂದು 4 ಅಟ್ಯಾಕ್ ಮಾಡಿರಬಹುದು. 4 ಆಗಿದೆ ಟೋಟಲ್. ಅದ್ರಲ್ಲಿ ಮುರಿದ್ ಕೂಡ ಒಂದು. ಸೊ ಹಂಗಾಗಿ ಅವ್ರ ಒಂದ್ ಕಡೆ ಆ ಒಂದು ಅಡ್ವಾಂಟೇಜ್ ಏನಿತ್ತು 10ರಿಂದ ಮಿಸೈಲ್ ಡ್ರೋನ್ ಅನ್ನ ಹರಿಸೋದನ್ನ, ಅದನ್ನ ಎಲ್ಲೋ ಒಂದ್ ಕಡೆಗೆ ಅವರಿಗೆ ಅದನ್ನ ಅಷ್ಟು ಕಷ್ಟ ಮಾಡಿದ್ವಿ. ಅಲ್ಲಿಂದ ಆಗ್ಲಿಕ್ಕಿಲ್ಲ, ಅವ್ರು ಬೇರೆ ಏರ್ ಬೇಸ್ ಇಂದ ಮತ್ತೆ ಆ ತರ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡ್ಕೋಬಹುದು. ಅಲ್ಲಿಂದ ಅವರು ಡ್ರೋನ್ ಅನ್ನ ನವೀನ್, ಎಸ್ಕಲೇಷನ್ಸ್ ಬಗ್ಗೆ ನಾವು ಕಳೆದ 2-3 ದಿನಗಳಿಂದ ಮಾತಾಡ್ತಾನೆ ಇದೀವಿ. ಇವತ್ತು ಫತೇ 2 ನಮ್ಮ ಹತ್ರ ಯೂಸ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಯೂಸ್ ಮಾಡಿದ್ದಾರೆ ಫತೇ 2ನ. ಎಲ್ಲೋ ಒಂದು ಕಡೆಗೆ ಲೈನ್ ಸ್ವಲ್ಪ ಈಗ ಕ್ರಾಸ್ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನಾವು ಏರ್ ಬೇಸ್ ಮೇಲೆ ದಾಳಿ ಮಾಡಾದ ತಕ್ಷಣ ಈಗ ಫತೇ 2 ಅವರ ಅತ್ಯಂತ ಹೆಮ್ಮೆ. ನಮ್ಮ ಯಾವ ರೀತಿ ಬ್ರಹ್ಮೋಸ್ ನಾವು ಕರ್ಕೋತೀವಿ, ಅದೇ ರೀತಿ ಫತೇ 2ನ ಅವರು ತುಂಬ ಕಾಂಪ್ಲಿಮೆಂಟ್ರಿ ಆಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಶೋಕಾಸ್ ಮಾಡ್ತಾ ಇದ್ದಾರೆ ಇಂಡಿಯಾ, ಇನ್ಫ್ಯಾಕ್ಟ್ ಪ್ರಪಂಚದ ಮುಂದೆ. ಇದನ್ನು ಗಮನಿಸ್ತಾ ಇದ್ದರೆ ಭಾರತದ ರಾಜಧಾನಿಯನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಇಲ್ಲಿಂದ ಮುಂದೆ ಯಾವ ರೀತಿ ಯುದ್ಧ ಸಾಗತ್ತೆ ಅಂತ ತಮ್ಗನ್ಸುತ್ತೆ? ನೋಡಿ, ಇದನ್ನ ನಾನು ಹೇಳಿದ್ರೆ ಇದನ್ನ ಯಾರು ಇದನ್ನ ಎಕ್ಸಾಗ್ರೇಷನ್ ಅಂತ ತಿಳ್ಕೊಬೇಡಿ. ಅವರು ಫತೇ 2 ಮಿಸೈಲ್ ಅನ್ನ ಹಾಕಿದ್ದಾರೆ, ಅದನ್ನ ನಾವು ಇಂಟರ್ಸೆಪ್ಟ್ ಮಾಡಿದೀವಿ. ಬಟ್ ಅದೇ ಸಿಸ್ಟಮ್ ನಾವು ಅವ್ರು ಯಾವ್ದನ್ನು ಇಂಟರ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ, ನಮ್ಮ S-400 ಡಿಫೆನ್ಸ್ ಸಿಸ್ಟಮ್ಗೆ, ಅವ್ರ HQ-9ಗೆ ಕಂಪ್ಯಾರಿಸನ್ ಇಲ್ಲ. ಒಂದನೇದ್ದು, ಇವಾಗ ಅವರು ಫತೇ ಮಿಸೈಲ್ಸ್ ಅನ್ನ ಏನ್ ಹಾಕಿದ್ದಾರೆ, ಫತೇ 2 ಮಿಸೈಲ್ ಏನ್ ನಮ್ ಕಡೆ ಲಾಂಚ್ ಮಾಡಿದ್ದಾರೆ, ನಾವಿನ್ನು ನಮ್ಮ ಇನ್ವೆಂಟ್ರಿಯಲ್ಲಿದ್ದಂತ ಮಿಸೈಲ್ಸ್ ಅನ್ನ ಹೊರಗಡೆ ತಂದೇ ಇಲ್ಲ. ಇಮ್ಯಾಜಿನ್ ಮಾಡಿ, ನಾವೇನಾದ್ರೂ ಬ್ರಹ್ಮೋಸ್ ಮಿಸೈಲ್ ನ ತರಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಹೋಗಿ ಸ್ಟಾರ್ಟ್ ಯೂಸಿಂಗ್ ಬ್ರಹ್ಮೋಸ್, ದೇ ವಿಲ್ ಪಾಕಿಸ್ತಾನೀಸ್ ವಿಲ್ ನಾಟ್ ನೋ ವಾಟ್ ಹ್ಯಾಸ್ ಹಿಟ್ ದೆಮ್. ಅವ್ರಿಗೆ ಏನ್ ತಗಿಲಿದೆ, ಅವ್ರಿಗೆ ಏನ್ ಹೊಡೆತ ಬಿದ್ದಿದೆ ಅನ್ನೋದು ಅವ್ರಿಗೆ ಗೊತ್ತಾಗಕ್ಕಿಂತ ಮುಂಚೆನೆ ಧ್ವಂಸ ಹೋಗಿರ್ತಾರೆ. ಅಂತಂತ ಮಿಸೈಲ್ ನಮ್ಮಲ್ಲಿ ಇದಾವೆ. ಬಟ್ ವಿ ಆರ್ ಸ್ಟಿಲ್ ಎಕ್ಸಸೈಸಿಂಗ್ ಸಮ್ ರಿಸ್ಟ್ರೇಂಟ್. ಇನ್ನೂ ಕೂಡ ಇಷ್ಟ ಹೊಲಸ್ ಕೆಲಸ ಮಾಡಿದ್ರು ಕೂಡ ನಾವೊಂದು ರಿಸ್ಟ್ರೇಂಟ್ ನ ಹಿಡ್ಕೊಂಡು ಬರ್ತಾ ಇದೀವಿ. ನಾನು ಹೇಳಿದಾಗೆ ಇಟ್ ಡಸಂಟ್ ಎಲ್ಲಾ ಪ್ರೈಮ್ ಆಗಿ ಕುಂತಿರ್ತವೆ. ಇವಾಗ ನಾವ್ ಏನಾದ್ರು ಬ್ರಹ್ಮೋಸ್ ಮಿಸೈಲ್ ನ ಇವಾಗ ಸ್ಟೋರ್ ಇಂದ ಹೊರಗೆ ತೆಗೆದು ಅದನ್ನ ಲೋಡ್ ಮಾಡಿ, ಅದನ್ನ ಪ್ರೈಮ್ ಮಾಡಿ, ಅದನ್ನ ಟ್ರಿಗರ್ ಮಾಡಲ್ಲ. ಇಟ್ ವಿಲ್ ಬಿ ರೆಡಿ. ಇಟ್ ವಿಲ್ ಜಸ್ಟ್ ಟೇಕ್ ಫ್ಯೂ ಸೆಕೆಂಡ್ಸ್ ಫಾರ್ ಅಸ್. ಒಂದು ಸೆಕೆಂಡ್ಸ್ ಗಳಲ್ಲಿ ನಾವು ಅದನ್ನ ಆಕ್ಟಿವೇಟ್ ಮಾಡಬಹುದು. ಬಟ್ ಅದನ್ನ ನಾವು ಮಾಡ್ತಾ ಇಲ್ಲ. ಹೌದು, ನೀವು ಹೇಳಿದಾಗೆ ಅವರು ಒಂದು ಫತೇ 2 ಮಿಸೈಲ್ಸ್ ಅನ್ನ ಹಾಕಿ ಒಂದು ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು. ಅದಾದ ನಂತರ ನಾವು ಅವ್ರ ಏರ್ಕ್ರಾಫ್ಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೀವಿ. ಅವ್ರ ಸುದ್ದಿ ಪ್ರಕಾರ ಅವ್ರ UAV ಏನ್ ಒಳಗ್ ಬಂದಿತ್ತಲ್ಲ, ಅದನ್ನ ಅವಶೇಷಗಳು ನೀವೆಲ್ಲ ತೋರಿಸ್ತಾ ಇದ್ರ, ಮಿಸೈಲ್ಸ್ ಅವುಗಳು ಅವಶೇಷಗಳು ತೋರಿಸ್ತಾ ಇದ್ರ. ಬೇಸಿಕಲಿ ಏನಂದ್ರೆ, ವಿ ಆರ್ ಮೇಕಿಂಗ್ ದ ಗ್ರೌಂಡ್ ವರ್ಕ್. ಅವನ್ನೆಲ್ಲ ಡೆಬ್ರಿಸ್ ಅನ್ನ ಕಲೆಕ್ಟ್ ಮಾಡಿ ಒಂದು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತಾ ಇದೀವಿ. ಇನ್ಫಾರ್ಮೇಶನ್ ನ ಏನ್ ಗ್ಯಾದರ್ ಮಾಡ್ತಿದೀವಿ ಅಂದ್ರೆ, ಮೊದಲನೇದು ಇಂಟರ್ನ್ಯಾಷನಲ್ ಕಮ್ಯುನಿಟಿ ತೋರಿಸ್ಲಿಕ್ಕೆ ಯಾವ ತರ ಮಿಸೈಲ್ಸ್ ಅವ್ರದ್ದೆ, ಯಾವ ಕಂಟ್ರಿಯಿಂದ ಅವ್ರು ತಗೊಂಡಿದ್ದಾರೆ ಅನ್ನೋದು ಒಂದು. ಆಮೇಲೆ ಈ ತರ ಮಿಸೈಲ್ಸ್ ಅನ್ನ ಯೂಸ್ ಮಾಡಿದಾರೆ, ಟ್ರೆಜೆಕ್ಟರಿ ಏನಿತ್ತು, ಆ ಟ್ರೆಜೆಕ್ಟರಿಯಲ್ಲಿ ಏನಾದ್ರು ಮಿಸೈಲ್ ಬಂದು ಬಿದ್ದಿದ್ರೆ, ಸಿವಿಲಿಯನ್ ಏರಿಯಾದಲ್ಲಿ ಬಿದ್ದಿದ್ರೆ ಅದರಿಂದ ನಷ್ಟ ಏನಾಗ್ತಿತ್ತು ಅನ್ನೋ ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ನಾಳೆ ಏನಾದ್ರು ಪ್ರೂಫ್ ಕೇಳಿದ್ರೆ ಅದನ್ನ ತೋರಿಸ್ಲಿಕ್ಕೆ ಅಂತ. ಕರೆಕ್ಟ್ ನವೀನ್ ನಾಗಪ್ಪನವರೇ, ತಾವು ಸರಿಯಾಗಿ ಹೇಳಿದ್ರಿ. ಇನ್ನೂ ಕೂಡ ನಮ್ಮ ಕ್ಷಿಪಣಿಗಳು ಬತ್ತಳಿಕೆಯಿಂದ ಹೊರಗಡೆ ಬಂದಿಲ್ಲ. ನೋಡಿ, ಯಾವಾಗಲಿಂದ ನಾವು ಬ್ರಹ್ಮೋಸ್ ಕ್ಷಿಪಣಿಯನ್ನು ನಾವು ತಯಾರು ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರತಿ ವರ್ಷ 80 ಕ್ಷಿಪಣಿಗಳು ಹೊರಗಡೆ ಬರ್ತಾ ಇವೆ. ಪ್ರತಿ ವರ್ಷ ಎಲ್ಲಿಂದ ಶುರುವಾಗಿದೆಯೋ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಸಂಗ್ರಹ ಇರಬಹುದು. ಜೊತೆಗೆ ನಾವು ಹೇಳ್ತೀವಿ ಏನು ಅಂತಂದರೆ, ಬ್ರಹ್ಮೋಸ್ ಅತ್ಯಂತ ಶ್ರೇಷ್ಠವಾದಂಥ ಕ್ಷಿಪಣಿ, ಅದರಲ್ಲೇನು ಯಾವುದೂ ಸಂದೇಹ ಇಲ್ಲ. 3 ವಿಭಾಗಗಳಲ್ಲೂ ಕೂಡ ಅದನ್ನು ಬಳಸಬಹುದು. ಅದರಲ್ಲೂ ಸ್ಲೀಕ್ ಕ್ಷಿಪಣಿ ಆಗಿರೋದ್ರಿಂದ ಬಹಳ ಅದ್ಭುತವಾಗಿ ಅದನ್ನು ಜಲಾಂತರ್ಗಾಮಿಗಳಲ್ಲಿ ಬಳಸಬಹುದು. ಜೊತೆಗೆ
ಇಟ್ಟಂತ ಆ ಗುರಿ ಇದೆಯಲ್ಲ ಅದು ಪಕ್ಕಾ, ಅದು ನಿಖರ. ಜೊತೆಗೇನು ಅಂದರೆ ನೀವು ಈ ಅಣ್ವಸ್ತ್ರಗಳನ್ನು ಕೂಡ ಅದಕ್ಕೆ ಜೋಡಿಸಿ ಹಾರಿಸಬಹುದು ಅನ್ನುವಂಥದ್ದು ಆ ಹೆಸರೇ ಒಂದು ಹೆಮ್ಮೆ ಬಿಡಿ. ಯಾಕಂದರೆ ಬ್ರಹ್ಮೋಸ್, ಬ್ರಹ್ಮಪುತ್ರ ಮತ್ತು ಈ ಮಾಸ್ಕೋ ನದಿಯ ಸಂಗಮ ಅವೆರಡು ಸೇರಿಸಿಟ್ಟಿರುವಂಥ ಹೆಸರು ಬ್ರಹ್ಮೋಸ್. ಬಹಳ ಅದ್ಭುತವಾದಂಥ ಅಸ್ತ್ರ, ನಮ್ಮಲ್ಲಿರುವಂಥ ಅಸ್ತ್ರಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. CS ಹವಾಲ್ದಾರ್ ನಮ್ಮ ಜೊತೆಗಿದ್ದಾರೆ. ಹವಾಲ್ದಾರ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ ಹವಾಲ್ದಾರ್ ಅವರೇ, ಯಾವ ರೀತಿ ಯುದ್ಧ ಸಾಗ್ತಾ ಇದೆ ಅಂತ. ಈ ಮುಖಾಂತರ ಪಾಕಿಸ್ತಾನ ತನ್ನ ಅವನತಿಗೆ ತಾನೇ ಮುನ್ನುಡಿ ಹಾಕ್ಕೊಂಡಿದೆ, ತನ್ನ ಅಂತ್ಯವನ್ನು ತಾನೇ ಬರ್ಕೊಳ್ತಾ ಇದೆ. ಇದಿನ್ನೂ ಆರಂಭ ಮಾತ್ರ, ಇದಿನ್ನೂ ಟೀಸರ್, ಇದಿನ್ನೂ ಪ್ರೋಮೋ, ಇದು ಪಿಕ್ಚರ್ ಅಭಿ ಬಾಕಿ ಹೈ. ಮುಂದಿನ ದಿನಗಳು ಬಹಳ ಘನಘೋರವಾಗಿರುತ್ತೆ ಪಾಕಿಸ್ತಾನಕ್ಕೆ, ಯಾವುದೇ ಡೌಟ್ ಇಲ್ಲ. ಏನಂತೀರಿ ಹವಾಲ್ದಾರ್? ನಮಸ್ಕಾರ ರಂಗನಾಥ್ ಅವರಿಗೆ ಮತ್ತು ತಮ್ಮ ಮಾಧ್ಯಮದ ವೀಕ್ಷಕರಿಗೆ. ಈಗ 3 ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಬೆಳವಣಿಗೆನ. ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ಒಂದು ಎಸ್ಕಲೇಷನ್ ಲ್ಯಾಡರ್ ಅನ್ನ ನಾವು ಇನ್ನೂ ಕ್ಲೈಮ್ ಮಾಡ್ತಾ ಇಲ್ಲ. ಇವಾಗಿನ್ನೂ ನಾವು ಪ್ರತ್ಯುತ್ತರವಾಗಿ ಮಾತ್ರ ಪಾಕಿಸ್ತಾನದ ಕೆಲವೊಂದು ಅವ್ರ ಏರ್ ಬೇಸ್ ಆಗಿರ್ಬೋದು ಅಥವಾ ಈ ಲಾಂಚ್ ಪ್ಯಾಡ್ಗಳಾಗಿರ್ಬೋದು ಅವನ್ನ ಡಿಸ್ಟ್ರಾಯ್ಡ್ ಮಾಡ್ತಾ ಇದ್ದೀವಿ. ನಾನು ಸ್ವಲ್ಪ ಈ ಟ್ಯಾಕ್ಟಿಕಲ್ ಯುದ್ಧದ ಒಂದು ವಾತಾವರಣ ಬಿಟ್ಟು ಸ್ವಲ್ಪ ಡೀಪ್ ಆಗಿ ಬೇರೆ ಕಡೆ ಹೋಗ್ತೀನಿ. ಹೇಳಿ ಸರ್ ಪ್ಲೀಸ್ ಪ್ಲೀಸ್. ಪಾಕಿಸ್ತಾನಕ್ಕೆ ಸ್ಟ್ರಾಟಜಿಕ್ ಡೆಪ್ತ್ ಅನ್ನೋದಿಲ್ಲ ಅವ್ರದ್ದು. ನೋಡಿ, ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಇಟ್ಕೊಂಡು ಅಫ್ಘಾನಿಸ್ತಾನವರೆಗೆ ಅಥವಾ ಇರಾನ್ ಬಾರ್ಡರ್ ವರೆಗೆ ಹೋಗೋದಾದ್ರೆ ಸುಮಾರು ಜಸ್ಟ್ ಅಬೌಟ್ 450 to 500. ಒಂದು ನಿಮಿಷ CS ಹವಾಲ್ದಾರ್, ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ, ಸಾಕಷ್ಟು ಮಾತಾಡ್ತೀನಿ.